ಬೆಂಗಳೂರಿನಲ್ಲಿ ಮೂರನೇ ದಿನವೂ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. 3 ದಿನದಲ್ಲಿ 141 ಕಿಲೋಮೀಟರ್ ಕಾರ್ಯಾಚರಣೆ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ. ಪಾದಚಾರಿಗಳು ಸಾಯ್ತಿದ್ದಾರೆ, ಆಸ್ಪತ್ರೆಗೆ ಸೇರ್ತಿದ್ದಾರೆ, ವಯಸ್ಸಾದವರ ಕತೆ ಏನು, ಅವರನ್ನು ಕಾಪಾಡಬೇಕಲ್ವಾ? ಆಪರೇಷನ್ ಫುಟ್ಪಾತ್ಗೆ ಕೃಷ್ಣ ಬೈರೇಗೌಡ ಸಮರ್ಥನೆ ಕೊಟ್ಟಿದ್ದಾರೆ. ಒತ್ತುವರಿ ತೆರವು ವಿಚಾರದಲ್ಲಿ ನನಗೆ ವೈಯಕ್ತಿಕ ಉದ್ದೇಶ ಇಲ್ಲ, ಸುಪ್ರೀಂ ಕೋರ್ಟ್ನ ಆದೇಶವೇ ಇದೆ. ಜನರಿಂದ ಟೀಕೆ ಇಸ್ಕೊಂಡು ಒಳ್ಳೆ ಉದ್ದೇಶಕ್ಕೆ ಆಪರೇಷನ್ ಮಾಡ್ತಿದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕು. ಇನ್ನ 80% ಇದೆಯಲ್ಲ, ಆ 20% ಅಲ್ಲೇ ಮಾಡಬೇಕು ಅಂತಂದ್ರೆ ಹೇಗೆ ಇದು? ಹಾಗಾದ್ರೆ 300 ಜನ ಸಾಯ್ತಾರೆ ಒಂದು ವರ್ಷಕ್ಕೆ. ಪಾದಚಾರಿಗಳು ಸಾಯ್ತಾ ಇದ್ದಾರೆ. ಸಾವಿರಾರು ಜನ ಕೈ ಕಾಲು ಮುರ್ಕೊಳ್ತಾರೆ. ಸಾವಿರಾರು ಜನ ತಲೆಗೆ ಪೆಟ್ಟು ತಿಂದು ಹಾಸಿಗೆಯಿಂದ ಎದ್ದು ಬದಲಾಗೋದಕ್ಕೆ ಆಗದಂಗೆ ಜೀವನ ಬೆಂಗಳೂರಿನಲ್ಲಿ ಮೂರನೇ ದಿನವೂ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. 3 ದಿನದಲ್ಲಿ 141 ಕಿಲೋಮೀಟರ್ ಕಾರ್ಯಾಚರಣೆ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ. ಪಾದಚಾರಿಗಳು ಸಾಯ್ತಿದ್ದಾರೆ, ಆಸ್ಪತ್ರೆಗೆ ಸೇರ್ತಿದ್ದಾರೆ, ವಯಸ್ಸಾದವರ ಕತೆ ಏನು, ಅವರನ್ನು ಕಾಪಾಡಬೇಕಲ್ವಾ? ಆಪರೇಷನ್ ಫುಟ್ಪಾತ್ಗೆ ಕೃಷ್ಣ ಬೈರೇಗೌಡ ಸಮರ್ಥನೆ ಕೊಟ್ಟಿದ್ದಾರೆ. ಒತ್ತುವರಿ ತೆರವು ವಿಚಾರದಲ್ಲಿ ನನಗೆ ವೈಯಕ್ತಿಕ ಉದ್ದೇಶ ಇಲ್ಲ, ಸುಪ್ರೀಂ ಕೋರ್ಟ್ನ ಆದೇಶವೇ ಇದೆ. ಜನರಿಂದ ಟೀಕೆ ಇಸ್ಕೊಂಡು ಒಳ್ಳೆ ಉದ್ದೇಶಕ್ಕೆ ಆಪರೇಷನ್ ಮಾಡ್ತಿದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕು. ಇನ್ನ 80% ಇದೆಯಲ್ಲ, ಆ 20% ಅಲ್ಲೇ ಮಾಡಬೇಕು ಅಂತಂದ್ರೆ ಹೇಗೆ ಇದು? ಹಾಗಾದ್ರೆ 300 ಜನ ಸಾಯ್ತಾರೆ ಒಂದು ವರ್ಷಕ್ಕೆ. ಪಾದಚಾರಿಗಳು ಸಾಯ್ತಾ ಇದ್ದಾರೆ. ಸಾವಿರಾರು ಜನ ಕೈ ಕಾಲು ಮುರ್ಕೊಳ್ತಾರೆ. ಸಾವಿರಾರು ಜನ ತಲೆಗೆ ಪೆಟ್ಟು ತಿಂದು ಹಾಸಿಗೆಯಿಂದ ಎದ್ದು ಬದಲಾಗೋದಕ್ಕೆ ಆಗದಂಗೆ ಜೀವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.